ಅದೇ ಪರವಾಗಿಲ್ಲ. ನಮ್ಮ ಊರ ಹತ್ರ ಮಾಡಕ್ಕಾಗಲ್ಲ, ತುಂಬಾ ಕಷ್ಟ. ಗಂಡ ಹೆಂಡತಿ ಜಗಳ ಆಡಿದ್ರೆ ದುಬುಕು ಇಲ್ಲ ಬ್ಯಾರೆ ಮಾಡ್ಬೋದು, ರೇಷ್ಮೆ ಹಸು ಇದೆಲ್ಲ ಮಾಡ್ಬೋದು. ಈ ಕೋಳಿದ್ ಮಾಡಕ್ಕೆ ಅವಕಾಶ ಇಲ್ಲ. ಸಮಗ್ರ ಕೃಷಿಲಿ ಮತ್ತೆ ಒಂದಾದಂತ ಕೃಷಿ ಹೊಂಡದಲ್ಲಿ ಮೀನು ಬಿಟ್ಟಿದ್ದಾರೆ. ಆ ಮೀನು ಎಷ್ಟು ಬಿಟ್ಟಿದ್ದಾರೆ, ಏನು ಅದ್ರ ಬಗ್ಗೆ ಇನ್ನೂ ಎಷ್ಟು ಮಾಹಿತಿ ತೆಗಿಬೋದು ನಮ್ಗೆ ರವಿ ಸರ್ ಹತ್ರನೇ ಕೇಳ್ಕೊಂಡು ಮಾಹಿತಿ ತೀಸ್ಕೊಳ್ಳೋದ. ಸರ್, ನಮ್ಗೆ ಈ ಮೀನು ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್. ಸರ್, ಇದು ಮೀನು ಕೊಳ ಬಂದು 150 × 75 ಇದೆ. 4,000 ಮರಿ ಬಿಟ್ಟಿದೀವಿ. ಇನ್ನ ಹಾರ್ವೆಸ್ಟ್ ಮಾಡಿಲ್ಲ, ಬಂದೈತೆ. ಮಿನಿಮಮ್ 1/4 1 kg ಬಂದೈತೆ. ಒಂದ್ ನೀರು ಆಯ್ತು ಬಿಟ್ಟು. ಇಲ್ಲಿ ಏನು ಅಂದ್ರೆ ಹಸು ಇದೆ, ಮೇವಿಗೆ ತೊಂದರೆ ಇಲ್ಲ. ಹಸ್ರಿದೆ, ಮೇವಿಗೆ ತೊಂದರೆ ಇಲ್ಲ ಮೀನ್ಗೆ. ಇದಲ್ದೆ ನಮ್ ತೋಟದಲ್ಲಿ ಇರ್ತಕ್ಕಂತ ತರಕಾರಿ ಏನಿರ್ಬೋದು, ಕುಂಬಳ ಆಗ್ಬೋದು, ಪಪ್ಪಾಯ ಆಗ್ಬೋದು, ವೇಸ್ಟ್ ನಮ್ಗಾಗಿ ಬೇಡ ಅನ್ನೋದೆಲ್ಲ ಆಗ್ತಾ ಇರೋದ್ರಿಂದ ಒಳ್ಳೆ ಗ್ರೋತ್ ಇದೆ, ಚೆನ್ನಾಗಿ ತಿನ್ನುತ್ತೆ. ಹಂಗಾಗಿ ಮಾಡ್ಬೋದು. ಇದನ್ನು ಜೊತೆಲಿ ಇವಾಗ ವೇಸ್ಟ್ ಆಗಿ ಬಿಸಾಕೋ ಬದಲು ಇಲ್ಲಿಗೆ ಹಾಕಿದ್ರೆ ಇದು ಒಂದು ಬೆಳೆ ಬರುತ್ತೆ. ಮಿನಿಮಮ್ 4,000 ಮರಿಲಿ ಒಂದೂವರೆ ಸಾವಿರ ಹೊಂಟೋದ್ರು ಇನ್ನೊಂದು 2-2.5 ಸಾವಿರ ಮೀನ್ ಸಿಕ್ಕಿದ್ರು ನಾಲ್ ನೋಡಿ, ಅದು 5 kg ಮೇಲೆ ಇದೆ. ಅದು ಹೋಯ್ತಾ ಇರೋದು. ನಮ್ಗೆ ಬರೀ 1 ಟನ್ ಸಿಕ್ಕಿದ್ರು ಇದರಲ್ಲಿ ಇವತ್ತಿನ ಲೈವ್ ರೈಟು 180 ರಿಂದ 200 ರೂಪಾಯಿ ಇದೆ. ಅದು ನೋಡಿ ಈ ಕೃಷಿ ಹೊಂಡ ಎಷ್ಟು ಉದ್ದ ಇದೆ ಸರ್? ಸರ್, ಇದು 150 × 75 ಇದೆ. ನಮ್ಗೆ ಒಂದ್ ಅಂದಾಜು 1 ಟನ್ ಹಾಕೊಂಡ್ರು ಮಿನಿಮಮ್ 200 ರೂಪಾಯಿ ಹಾಕೊಂಡ್ರು ಒಂದಷ್ಟು ದುಡ್ಡು ಆಗುತ್ತೆ ಸರ್. ಇದರಲ್ಲಿ ಏನು ಇದಕ್ಕೆ ಅಂತ ಏನ್ ಮಾಡ್ತಾ ಇಲ್ಲ, ಎಲ್ಲ ವೇಸ್ಟ್ ಇರೋದನ್ನ ಇಲ್ಲಿಗೆ ಹಾಕೊಂಡು ಕೆಲವು ಟೈಮಲ್ಲಿ ಇಲ್ಲಿಂದ ನೀರ್ನ ಬೇರೆ ಕಡೆ ಹೊಡಿತಾ ಇರೋದ್ರಿಂದ ನಮ್ಗೆ ಇದು ಅನುಕೂಲ ಆಗುತ್ತೆ, ಮೀನು ಬೆಳ್ಕೊತಾ ಇರೋದ್ರಿಂದ ಅನುಕೂಲ. ಹೊಂಡಕ್ಕೆ ಸರ್ ಸರ್ಕಾರದಿಂದ ಏನಾರ ನಿಮ್ಗೆ ಏನಾರ ಕೊಟ್ಟಿದ್ರೆ ಸರ್? ಕೊಟ್ಟಿದ್ದಾರೆ. ಇದು ಪಂಚಾಯತಿ ವ್ಯಾಪ್ತಿಯಿಂದ 95,000 ಬಂದಿದೆ. ಇದು ಅಂದ್ರೆ ಖರ್ಚು ಎಷ್ಟಾಗುತ್ತೆ ಸರ್ ಈ ಕೃಷಿ ಹೊಂಡ ತೆಗಿಯೋದಕ್ಕೆ? ಸರ್, ಖರ್ಚು ನಮ್ ಭೂಮಿ ಮೇಲೆ ಡಿಪೆಂಡ್ ಆಗಿ ಮಾಡ್ಕೊಂಡ್ರೆ ನನ್ಗೇನಿದು ಒಂದು 30,000 ಖರ್ಚಾಗಿದೆ ಅಷ್ಟೇ. ಆದ್ರೆ ಇದೇ ಮಣ್ಣನ್ನ ಅಲ್ಲಿ ಕೊಡ್ತಿರೋದ್ರಿಂದ ಅದು ಹೈಟ್ ಆಗಿದೆ. ನಮ್ಗೆ ಇಲ್ಲೂ ಅನುಕೂಲ ಆಯ್ತು, ಅಲ್ಲೂ ಅನುಕೂಲ ಆಯ್ತು. ಹಂಗಾಗಿ ನಾನು ಐಡಿಯಾ ಮಾಡಿ ನಮ್ಮ ಭೂಮಿಲೇ ಮಾಡಿರೋಂಥದ್ದು ಇದು. ಈಗ ಎಷ್ಟು ಬಿಟ್ಟಿದ್ದೀರಾ ಸರ್ ಈ ಕೃಷಿ ಹೊಂಡಕ್ಕೆ ಮೀನುಗಳನ್ನ? ಸರ್, ಇದಕ್ಕೆ 4,000 ಬಿಟ್ಟಿದೀನಿ. ಆಗೋಗಿ ಇದ್ದೇ ಇರುತ್ತೆ. ಹಾವು, ಕಪ್ಪೆ, ನೀರ್ಕಾಗೆ, ಬಾತುಕೋಳಿ ಈ ತರ ಎಲ್ಲ ಹಾನಿ ಮಾಡಿದ್ರು ಮಿನಿಮಮ್ 1,500-2,000 ಮೀನಂತೂ ಸಿಗುತ್ತೆ ಸರ್. ಯಾವ ಮೀನ್ ಬಿಟ್ಟಿದ್ದೀರಾ ಸರ್? 2 ಜಾತಿ ಬಿಟ್ಟಿದ್ದೀನಿ ಸರ್. ಇದು ದೊಡ್ಡ ಬಾಯಿ ಕಾಟ್ಲಾ ಮತ್ತೆ ಗ್ಲಾಸ್ ಕರ್ಪ್ ಅಂದ್ಬಿಟ್ಟು. 2 ಒಳ್ಳೆ ಬೆನಿಫಿಟ್ ಇದೆ, ಚೆನ್ನಾಗಿ ಗ್ರೋತ್ ಇದೆ. ಅದ್ ಯಾವ ತರ ಕೊಟ್ಟಿದ್ರು ಸರ್? ನಿಮ್ಗೆ ಕೊಡ್ಬೇಕಾದ್ರೆ ಏನೋ 1 ಸ್ಪೂನ್ ಅಲ್ಲೆಲ್ಲ ಕೊಡ್ತಾರೆ ಅಂತ ಎಲ್ಲ ಹೇಳಿ ಸರ್. ಅದು ಸ್ಪಾನ್ ಬಂದು 1,000 ಅಂತ ಬರುತ್ತೆ. ಮಿನಿಮಮ್ 400 ಗ್ರಾಮ್ ಬಟ್ಲಲ್ಲಿ ಲೆಕ್ಕಾಚಾರ ಹಾಕೊಟ್ಟು ಕೊಡ್ತಾರೆ, ಅಲ್ಲೇ ಪ್ಯಾಕ್ ಮಾಡಿ. ಅದನ್ನ ತಂದು ನಾವು ಬಿಟ್ಟು ಬೆಳೆದಿರೋಂಥದ್ದು ಮರಿ, ಚಿಕ್ಕ ಮರಿ ಕೊಡ್ತಾರೆ. ಎಷ್ಟು ದಿನ ಆಗಿದೆ ಸರ್ ಈಗ ಇಲ್ಲಿಗೆ? 1 year ಆಯ್ತು ಸರ್. ಈಗ 1 year ಆಗಿದೆ. 1 year ಇಂದ ಈಗ ಒಂದ್ಸರಿನೂ ನೀವು ಹಾರ್ವೆಸ್ಟ್ ಮಾಡಿಲ್ಲ, ಮಾಡ್ಬೇಕು. ಸ್ವಲ್ಪ ದಿವಸ ಕಳೆದೆ ಮಾಡೋಣ, ಇನ್ನೊಂದು ಸ್ವಲ್ಪ ಗ್ರೋತ್ ಬರ್ಲಿ ಅನ್ಕೊಂಡಿದೀವಿ. ಒಟ್ಟಿನಲ್ಲಿ 3 ಎಕರೆಲಿ ಇದೊಂದು ಆದಾಯ ನಿಮ್ಗೆ. ಕೋಳಿದೊಂದು ಆಯ್ತು. ಹೌದು. ಇದ್ರ ಜೊತೆಲಿ ಇಲ್ಲೇ ನಾಟಿ ಕೋಳಿ ಇರೋದ್ರಿಂದ ಅದ್ರ ಪಿಕ್ಕೇನು ಇದಕ್ಕೆ ಹಾಕೋದ್ರಿಂದ ಅದು ಗ್ರೋತ್ ಇದೆ. ಅದ್ರ ಗೊಬ್ಬರನು ಇಲ್ಲಿಗೆ ಹಾಕೋದ್ರಿಂದ ಅದು ಗ್ರೋತ್ ಇದೆ. ಎಲ್ಲ ನಮ್ಮಲ್ಲಿ ಇರೋಂತ ವೇಸ್ಟ್ಗಳೇ ಅಲ್ವಾ ಇದು. ಹಂಗಾಗಿ ಹಸು ತೊಪ್ಪೆ, ನಾಟಿ ಕೋಳಿ ಪಿಕ್ಕೆ ಮತ್ತೆ ತರಕಾರಿಗಳು ಇದೆಲ್ಲ ಆಗ್ತಾ ಇರೋದ್ರಿಂದ ಒಳ್ಳೆ ಗ್ರೋತ್ ಇದೆ. ಮಾಡ್ಬೋದು ಸರ್ ಇದನ್ನು ಜೊತೆಲಿ. ಒಟ್ಟಿನಲ್ಲಿ ಕೆಲವೊಂದು ವೇಸ್ಟ್ ಗಳನ್ನೆಲ್ಲ ಹಾಕಿದ್ರೆ ಇದು ಅದರಿಂದನೂ ನಿಮ್ಗೆ ಉಪಯೋಗ ಆಗುತ್ತೆ. ಆಮೇಲೆ ಆ ವೇಸ್ಟ್ ಗಳನ್ನ ಹಾಕೋದ್ರಿಂದ ನಿಮ್ಗುನು ಇದು ಒಂದ್ ಬೆಳೆ ಸರ್. ಇದಕ್ಕೆ ಅಂತ ಏನು ಒತ್ತು ಕೊಡ್ತಾ ಇಲ್ಲ. ಒಟ್ನಲ್ಲಿ ಡೈಲಿ ಒಂದು 1/2 hour 1 hour ಹಿಂಗೆ ಒಂದು ವಿಸಿಟ್ ಹಾಕೊಂಡು ಏನು ಅದಕ್ಕೆ ಒಂದಷ್ಟು ಬೇಕು. ಯಾವ್ದಾದ್ರು ಇವತ್ತೊಂದು ಹಾಕ್ರೆ ನಾಳೆ ಒಂದು ಹಾಕಿದ್ರು ಅದು ಬೆಳ್ಕೊಳ್ಳುತ್ತೆ. ವರ್ಷದಲ್ಲಿ ಇದು ಒಂದು ಸಪ್ರೇಟ್ ಅಂತ ಆದಾಯ ಒಂದು ಇದ್ದೇ ಇರ್ತದೆ ಸರ್. ಮಾಡ್ಬೋದು ಇದನ್ನು ಜೊತೆಲಿ. ಇದ್ರದ್ದು ಲಾಭ ನಷ್ಟ ಯಾವ ತರ ಸರ್? ಲಾಭ ಯಾವ ತರ, ನಷ್ಟ ಯಾವ ತರ ಅಂತ ಏನಾರ ಹೇಳಕ್ಕಾಗತ್ತಾ ನಿಮ್ಗೆ? ಸರ್, ನಷ್ಟ ಇದ್ದೇ ಇರುತ್ತೆ ಯಾವ್ದೇ ಬೆಳೆ ಇಲ್ವೇ. ಆದ್ರೆ ಇದ್ರಲ್ಲಿ ಅಷ್ಟು ನಷ್ಟ ಕಾಣ್ತಾ ಇಲ್ಲ. ಇರೋಷ್ಟಕ್ಕೆ ಬೆಳೆ ಚೆನ್ನಾಗಿ ಕಾಣ್ತಾ ಇದೆ. ನಾವು ಹಾರ್ವೆಸ್ಟ್ ಮಾಡಿದಾಗ ಖಂಡಿತ ಒಂದು 1,000 ಮೀನಾರು ಕೈ ಸಿಕ್ಕುತ್ತೆ ಸರ್. ಇದು 1 ಟನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದೀವಿ ನಾವು. 1 ಟನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ. 1 ಟನ್ ಅಂದ್ರೆ 1 ಮೀನು 5 kg ಅಂತ ಹೇಳಿದ್ರಿ. ಕೆಲವು ಇದರಲ್ಲಿ 2 ಜಾತಿ ಇರೋದ್ರಿಂದ 1 ಜಾತಿ ಬಹಳ ಸೈಜ್ ಬಂದ್ಬಿಟ್ಟೈತೆ. 4 kg 3 kg ಈ ತರ ಎಲ್ಲ ಐತೆ.
ಇನ್ನೊಂದು ಮೀನು 1-1.5 kg ಐತೆ. ಅದು ವೇರಿ ಆಗಿರೋದ್ರಿಂದ ಎಲ್ಲಾದ್ರಿಂದ 1 ಟನ್ ಲೆಕ್ಕಾಚಾರದಲ್ಲಿ ಇಟ್ಕೊಂಡಿದೀವಿ ನಾವು. ಇವರು ತಗೊಂಡು ಹೋಗೋರು ಯಾವ ತರ ತಗೊಂಡು ಹೋಗ್ತಾರೆ ಸರ್? ಕೆಜಿ ಲೆಕ್ಕದಲ್ಲಿ ತಗೊಂಡು ಹೋಗ್ತಾರಾ? ಹೌದು ಸರ್, ಕೆಜಿ ಲೆಕ್ಕ. ಕೆಜಿ ಲೆಕ್ಕದಲ್ಲಿ ತಗೊಂಡು ಹೋಗ್ತಾರೆ. ಕೆಜಿಗೆ ಎಷ್ಟು? ಬಂದು ಇನ್ನು ವಿಜಿಟ್ ಹಾಕವ್ರೆ ಅವರು, ಒಂದೇ ಸಲ ಹಾರ್ವೆಸ್ಟ್ ಮಾಡಿಸಿ ನಾವು ಎಲ್ಲಾನು ತಗೊಳ್ತೀವಿ ಅಂತ ಅಂದವ್ರೆ. ಇನ್ನು ಸ್ವಲ್ಪ ಬೆಳೀಲಿ ಅಂತಾನೆ ನಾವೇ ಇದು ಮಾಡ್ತಾ ಇದ್ವಿ. ಇಲ್ಲಿಗೆ ಬರ್ತಾರ ಸರ್ ರೈತರು? ಬರ್ತಾರೆ ಸರ್. ಮಾರ್ಕೆಟ್ಗೆ ಇಲ್ಲ, ಮಾರ್ಕೆಟ್ ಒಬ್ರು ಪರಿಚಯ ಇದ್ರು, ವೆಂಕಟೇಶನ್ ಅಂದ್ಬಿಟ್ಟು ಹುಣಸೂರವರು. ಅವ್ರ ನಂಬರ್ ತಗೊಂಡು ಫೋನ್ ಹಾಕಿದ್ಗೆ ಬಂದು ನೋಡ್ಕೊಂಡು ಹೋಗೋರೆ. ಅಂದ್ರೆ ಡೈರೆಕ್ಟ್ ಯಾರು ಬರೀ ಮಾರ್ಕೆಟ್ ಇಂದಾನೆ? ಇಲ್ಲ, ಇದನ್ನ ನಮ್ಮ ರೈತರಿಗೆ ಲೈವ್ ಆಗಿ ಕೊಟ್ರೆ ಇನ್ನೂ ದುಡ್ಡು ಆಗುತ್ತೆ ನಮ್ಗೆ. ಯಾಕಂದ್ರೆ ಇವತ್ತು ನೀವು ಮಾರ್ಕೋಬಹುದಲ್ವಾ ಸರ್? ಮಾರ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಯಾಕೆಂದ್ರೆ ಒಂದ್ ಫಂಕ್ಷನ್ ಇತ್ತು, ನಮ್ಗೊಂದ್ 100 kg ಕೊಡಪ್ಪ ಅಂದ್ರೆ ಇಷ್ಟೇ ಅಲ್ವಾ, ಚಿಕ್ಕದಿರೋದ್ರಿಂದ ಪಾಂಡು ಹಿಡಿದು ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ಈ ಟೈಮಿಗೆ ಬೇಕಂದ್ರೆ ಆ ಟೈಮಲ್ಲಿ ಹಿಡಿದು ಕೊಡುವಂತ ಪಾಂಡ ಆಗಿರೋದ್ರಿಂದ ಇದು ಬಹಳ ಅನುಕೂಲ ಇದೆ. ನೋಡಿ ವೀಕ್ಷಕರೇ, ನಾವು ಕೆಲವೊಂದ್ಸರಿ ಫಂಕ್ಷನ್ಸ್ ಅಂತ ಹೇಳಿದ್ರಲ್ಲ, ಅದೇ ತರ ನಮ್ಗೆ ಬೇಕಾಗಿರೋ ವಸ್ತುಗಳನ್ನ ಕೆಲವೊಂದ್ಸರಿ ಹುಡಿಕೊಂಡು ಬಂದು ಎಲ್ಲಾರ ತಗೊಂಡೋದ್ರೆ ನಿಮ್ಗೆ ಕಡಿಮೆ ಬೆಲೆಯಲ್ಲೂ ಸಿಗುತ್ತೆ. ಆತರ ಏನಾರ ಆದ್ರೆ ನೀವು ಹತ್ರದಲ್ಲಿ ಇರೋಂಥ ರೈತರನ್ನ ಸಂಪರ್ಕಿಸಿ ಅವ್ರನ್ನ ಕೇಳ್ಕೊಂಡು ಅವ್ರ ಹತ್ರನೇ ತಗೊಂಡ್ರೆ ಡೈರೆಕ್ಟ್ ಆಗಿ ನಿಮಗೂ ಕೆಲವೊಂದು ಕಡಿಮೆಯಲ್ಲೆಲ್ಲ ಸಿಗುತ್ತೆ. ಆ ಥರನೂ ಮಾಡ್ಕೋಬೋದು. ಅಂದರೆ ರೈತರು ನೀವು ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ಅದನ್ನ ಅಲ್ಲಿಂದ ನೀವು ಮತ್ತೆ ಇನ್ನೊಬ್ಬರಿಂದ ತಗೊಳ್ಳೋದಕ್ಕಿಂತ ಈ ಥರ ಬಂದು ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ರೆ ನಿಮಗೂ ಒಂದಷ್ಟು ಲಾಭನೂ ಸಿಗುತ್ತೆ, ಆಮೇಲೆ ನಮಗೂ ಖರ್ಚುಗಳು ಕಡಿಮೆ ಆಗುತ್ತೆ. ಈ ಥರ ಎಲ್ಲ ಆಗುತ್ತೆ. ಅಂದರೆ ನಾವು ಒಂದು ಸ್ವಲ್ಪ ತಲೆ ಓಡಿಸಿ ನಾವೇನಾರ ಮಾಡಿದ್ರೆ ಅದು ನಮ್ಗೆ ಒಳ್ಳೇದಾಗತ್ತಲ್ಲ. ಹೌದು ಸರ್, ಕೋಳಿಲು ಅಷ್ಟೇನೆ. ಇವಾಗ ನಮ್ಮನೆ ಫಂಕ್ಷನ್ ಇದೆ, ನನಗೊಂದು ಕ್ವಿಂಟಲ್ ಚಿಕನ್ ಬೇಕು ಅಂದ್ರೆ ಸೆಂಟ್ರಿಗೆ ಹೋದ್ರೆ ಏನ್ ಮಾಡ್ತಾರೆ, ಅವತ್ತಿನ ಪೇಪರ್ ರೇಟ್ಗೆ 40 ರೂಪಾಯಿ ಆಡ್ ಮಾಡ್ಕೊಡ್ತಾರೆ. ಅದೇ ನಾವು ಫಾರ್ಮರ್ ಹೆಸರಲ್ಲಿ DC ಹಾಕ್ಸ್ಕತ್ತು ಅಂದ್ರೆ ಪೇಪರ್ ರೇಟಲ್ಲಿ 10 ರೂಪಾಯಿ ಕಡಿಮೆ ನಮ್ಗೆ ಸಿಗುತ್ತೆ. ಅಲ್ಲಿಗೆ ಪರ್ ಕೆಜಿಗೆ 50 ರೂಪಾಯಿ ಕಡಿಮೆ ನಮ್ಗೆ ಲೈವ್ ಆಗಿ ನಮ್ಮ ಫಂಕ್ಷನ್ಗೆ ನಮ್ಗೆ ಚಿಕನ್ ಸಿಗುತ್ತೆ ಸರ್. ಇದು ಅದೇ ತರ. ಇವಾಗ ನಾವು ಮಾರ್ಕೆಟ್ಗೆ ಅವ್ರಿಗೆ ಕರ್ಸಿ ಅವ್ರಿಗೆ ಕೊಟ್ಟು ಅಲ್ಲಿಂದ ನಾವು ಕೊಟ್ಟು ತಗೊಬರೋ ಬದಲು ಲೈವ್ ಆಗಿ ಬಂದು ನಮ್ಮ ಕಡೆ ಈ ತರ ಮಾತಾಡ್ಕೊಂತ ತಗೊಂಡ್ರೆ ಇನ್ನೂ 10 ರೂಪಾಯಿ ಕಡಿಮೆ ಹಾಕೊಟ್ರು ಮೋಸ ಇಲ್ಲ. ರೈತರ ಹತ್ರ ಏನಾರ ತಗೋಬೇಕಾದ್ರು ಅವ್ರ ಹತ್ರನೇ ಬಾರ್ಗಿಂಗ್ ಬೇಕಾದ್ರು ಮಾಡ್ಕೊಂಡು ತಗೋಬಹುದು. ಆದ್ರೆ ಬ್ರೋಕರ್ಸ್ ಹತ್ರ ಎಲ್ಲ ಬಾರ್ಗಿಂಗ್ ಮಾಡಿ ನಾವು ತಗೊಳೋದಕ್ಕಾಗಲ್ಲ. ಇದೊಂದು ಕಲ್ತ್ಕೋಬಹುದು. ನೋಡಿ, ಯಾರ ಇದ್ರೆ ಬಂದು ಆರಾಮಾಗಿ ತಗೊಳ್ಳಿ ಅಂತ ಇದೊಂದು ನಿಮ್ಗೆ ಸಲಹೆ ನಮ್ಮ ಕಡೆಯಿಂದ. ಮತ್ತೆ ಸರ್, ಇನ್ನ ಬೇರೆ ಯಾವ ಬೆಳೆ ಇದೆ ಸರ್ ನೋಡೋಣ ಬನ್ನಿ. ನಿಮ್ಗೆ ಸರ್ ಇದೆಲ್ಲ ಉಪ್ಪನೇರಳೆ ಅಲ್ವಾ ಸರ್? ಸರ್, ಉಪ್ಪನೇರಳೆ ಗಿಡ ಇದು. ಇವಾಗ ಮೇನ್ ಬೇಕಾಗಿರೋದೇ ಉಪ್ಪನೇರಳೆಗೆ ಸೊಪ್ಪು. ಇದು ಬಂದು ಇವತ್ತು ಕಟಿಂಗ್ ಆಯ್ತು ಅಂದ್ರೆ 42 ದಿವಸಕ್ಕೆ ಪುನಃ ಇದೇ ತರ ಸೊಪ್ಪು ಬರುತ್ತೆ. ಇದಕ್ಕೆ ಕರೆಕ್ಟಾಗಿ ನಾವು ಒಂದು ಉಳುಮೆ, ಒಂದು ಔಷಧಿ, ಒಂದು ಗೊಬ್ಬರ ಕೊಟ್ರೆ ಇವತ್ತು ಕಟಿಂಗ್ ಮಾಡಿದ್ರೆ ಪುನಃ 42 ದಿವಸಕ್ಕೆ ಪುನಃ ಇದೇ ತರ ಬರುತ್ತೆ. ಇದು 2 ತಿಂಗಳು ಬೆಳೆ ಸರ್. ಇದ್ರಲ್ಲೂ ಕರೆಕ್ಟಾಗಿ ಮಾಡಿದ್ರೆ, ಮೇಂಟೈನ್ ಮಾಡಿದ್ರೆ, ಇವತ್ತಿನ ರೈಟ್ ಒಂದು ಸ್ವಲ್ಪ ಡಲ್ ಆಗಿದೆ, ಆದ್ರೆ ಈ ರೈಟಲ್ಲೂ ಸುಧಾ ಇಳುವರಿ ತೆಗೆದ್ರೆ ಮೋಸ ಇಲ್ಲ, ರೈತರಿಗೆ ಮಾಡ್ಬೋದು. ಇದನ್ನು ಸುಧಾ ರೇಷ್ಮೆಗೆ ಬೇಕಾದಂತಹ ಬೆಳೆ ಇದೆ. ಬೆಳೆ ಸೊಪ್ಪೆ ಮೇನು, ಉಳಕ್ಕೆ ಬೇಕಾದಂತ ಸೊಪ್ಪು. ಇದು ಬೆಳೆ ಚೆನ್ನಾಗಿ ಬರ್ಬೇಕಾದ್ರೂ ಸೊಪ್ಪೆ, ಸೊಪ್ಪು ಚೆನ್ನಾಗಿಲ್ಲ ಅಂದ್ರೂ ಬೆಳೆ ಹೋಗುತ್ತೆ. ಹಂಗಾಗಿ ಮೇನ್ ಬೇಕಾಗಿರೋದೇ ಸೊಪ್ಪು, ರೇಷ್ಮೆ ಸೊಪ್ಪೆ ಮೇನು. ಈಗ ಸರ್, ರೇಷ್ಮೆಗೆ ನಿಮ್ಗೆ ಶೆಡ್ಗೆ ಅನುದಾನ ಕೊಟ್ಟಿದ್ದೀರಾ? ಕೊಟ್ಟಿದ್ದಾರೆ ಸರ್. ಬನ್ನಿ ಸರ್, ಸೆಡ್ ಒಂದ್ಸರಿ ತೋರಿಸ್ತೀನಿ. ಸರ್, ಇದು ಸ್ಟಾರ್ಟ್ ಮಾಡಿಲ್ಲ ಸರ್. ಈಗ ಎಲ್ಲ ಕ್ಲೀನ್ ಆಗಿದೆ. ಇವಾಗ 12ಕ್ಕೆ ಮರಿ ಬರುತ್ತೆ. ಅಷ್ಟರೊಳಗಡೆ ಇನ್ನೊಂದು ವಾಸು ಮತ್ತೆ ಮೆಡಿಸಿನ್ ಎಲ್ಲ ಮಾಡಬೇಕು. ಈಗ ಓದೋ 14-15ರಲ್ಲಿ ಗೂಡು ಬಿಡಿಸ್ಕೊಂಡು ಹೋಗಿ ಮಾರಾಟ ಮಾಡೋದು ಬಂದಿದ್ದೀವಿ. ಈಗ ಪುನಃ ಈಗ 11-12ಕ್ಕೆ ಮರಿ ಬರುತ್ತೆ. ಅಷ್ಟರೊಳಗಡೆ ಮೇವು ಸ್ಟಡಿ ಆಗುತ್ತೆ. ಇದು ಎಷ್ಟು ಜಾಗದಲ್ಲಿ ಮಾಡಿದ್ರು ಸರ್? ಇದು 24x51. ಹಿಂಗ ಅಡ್ಡ 24, ಹಿಂಗ 51 ಇದೆ ಉದ್ದ. ಈ ಕೋಳಿ ಫಾರಂ ಆಗ್ಬೋದು, ರೇಷ್ಮೆ ಆಗ್ಬೋದು, ಈಸ್ಟ್ ವೆಸ್ಟೇ ಮಾಡ್ಬೇಕು. ಇದಕ್ಕೂ ಸರ್ಕಾರದಿಂದನೇ ಅನುದಾನ ಇದಕ್ಕೆ ಎಷ್ಟಾಗಿತ್ತು ಸರ್? ಇದಕ್ಕೆ ಸೆಂಟ್ರಲ್ ಇಂದ 1 ಲಕ್ಷ ಆಗೈತೆ, ಸ್ಟೇಟ್ ಇಂದ 2 ಲಕ್ಷ ಆಗೈತೆ, 3 ಲಕ್ಷ ಸರ್ಕಾರದ್ದು ಸಹಾಯಧನ ಸಿಕ್ಕೈತೆ ಸರ್. ಸರ್ಕಾರದಿಂದ ಸಹಾಯಧನ ಸಿಕ್ಕಿದೆ. ಇದಕ್ಕೆ ಎಷ್ಟು ಖರ್ಚಾಗಿದೆ ಸರ್ ಶೆಡ್ ಕಟ್ಟೋದಕ್ಕೆ? ಸರ್, ಶೆಡ್ ಕಟ್ಟೋದಕ್ಕೆ ಪೂರ ಪ್ರಮಾಣ ಲೆಕ್ಕಾಚಾರ ಹಾಕಿದ್ರೆ ಅವ್ರು ಕೂಡ ಹತ್ರಲ್ಲ ಆಗಲ್ಲ. ನಾವು ಮೇಲೆ ಹಾಕೊಂಡು 3 ಲಕ್ಷ ಮಾಡ್ಕೊಂಡಿದೀವಿ. ಅಂದ್ರೆ 6 ಲಕ್ಷ, ಒಂದು 6 ಲಕ್ಷ ರೂಪಾಯಿ ಆಗಿದೆ ಸರ್. ಅದಲ್ಲದೆ ಇಲಾಖೆ ವತಿಯಿಂದ ಇದನ್ನ ಕೊಟ್ಟಿದ್ದಾರೆ, ಬ್ರಷ್ ಕಟ್ರು ಸತ್ತೆ ಹೊಡೆಯೋದಿಕ್ಕೆ, ಮತ್ತೆ ಮನೆ ತೊಳೆಯೋದಿಕ್ಕೆ ಪ್ರೆಸರ್ವರ್ಸ್ ಕೊಟ್ಟಿದ್ದಾರೆ, ಮತ್ತೆ ಚಂದ್ರಿಕೆ, ಸುಮಾರು ಸಾಮಗ್ರಿಗಳು ಕೊಟ್ಟಿದ್ದಾರೆ. ಈ 3 ಲಕ್ಷ ಅಲ್ಲದೆ ಸಹಾಯಧನ
ಒಂದು ವರ್ಷ ಸೊಪ್ಪು ಬೆಳೆಯೋಕೆ ಗಿಡ ನಿವಾರಣೆಗೆ ಅಂದ್ಬಿಟ್ಟು ಅದೊಂದು 50,000 ಕೊಟ್ಟಿದ್ದಾರೆ. ಹಂಗಾಗಿ ಇದು ಮಾಡ್ಬೋದು ಸರ್, ಏನ್ ತೊಂದರೆ ಇಲ್ಲ. ನಮ್ಮ ಪ್ಲಾಟ್ ಅಲ್ಲೇ ಮಾಡ್ತು ಅಂದ್ರೆ ಲೇಬರ್ ಕಡಿಮೆ ತಗೊಳುತ್ತೆ. ಭೂಮಿನೇ ಒಂತವು ಮನೆನೇ ಒಂತವು ಇದ್ದಾಗ ಅದು ವರ್ಕ್ ಜಾಸ್ತಿ ಇರುತ್ತೆ. ಅದೇ ಪ್ಲಾಟ್ ಅಲ್ಲೇ ಮನೆ ಮಾಡ್ತು ಅಂದ್ರೆ ಲೇಬರ್ ಕಡಿಮೆ ತಗೊಳುತ್ತೆ ಅನ್ನೋ ಒಂದಿದ್ಕೆ ಇಲ್ಲೇ ಮಾಡಿ ಸರ್ ಮಾಡ್ತಾ ಇದೀವಿ ಸರ್. ಒಂದೊಂದು ಪ್ರಶ್ನೆ, ಇವನ್ನ ಅತಿ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕು. ಎಲ್ಲಾ ರೈತರು ಒಂದು ಕೃಷಿಯನ್ನು ಮಾಡಲು ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ ಸರ್? ಅದನ್ನ ಹೇಗ್ ನಿರ್ವಹಣೆ ಮಾಡ್ಬೇಕು ಎಂಬುದಾಗಿ ರೈತರಿಗೆ ತಿಳಿಸ್ಕೊಡ್ತಾರೆ ಸರ್. ಇದಕ್ಕೂ ಸುಧಾ ಮೇನ್ ನಾನು ಹೇಳಕ್ ಏನು ಅಂದ್ರೆ, ಈ ರೇಷ್ಮೆ ಬಂದು ಲೈವ್ ಶೀತರಕ್ತ ಪ್ರಾಣಿ ಅಂತ ಹೆಸರು. ಇದಕ್ಕೆ ರಕ್ತ ಇಲ್ಲ, ಉಡ್ಬೇಕಾದ್ರೆ ಕಣ್ಣಿಲ್ಲ. ಅದು ಗೂಡ್ ಕಟ್ಟು ಆಚೆಗೆ ಹೋಗ್ಬೇಕಾದ್ರೆ ಕಣ್ಣು ಬಂದು ರೆಕ್ಕೆ ಬಂದು ಹೋಗೋಂತ ಜೀವಿ. ಹಂಗಾಗಿ ಇದು ಲೈವ್ ಸೂಕ್ಷ್ಮ ಬಹಳ ಸೆನ್ಸಿಟಿವ್. ನಾವು ಯಾವ್ದಾರು ಒಂದು ಕೆಟ್ಟದನ್ನ ಇವಾಗ ಒಂದು ಗೊಬ್ಬರ ತುಂಬ್ತಾ ಇದೀವಿ ಒಳಗಡೆ ಬತ್ತು ಅಂದ್ರೆ ಅದು ಇನ್ಫೆಕ್ಷನ್ ಆಗುತ್ತೆ. ಇಲ್ಲ ಕೋಳಿ ಫಾರಂ ಆಗ್ಬೋದು, ಇಲ್ಲಾಂದ್ರೆ ಹಂದಿ ಸಾಕಾಣಿಕೆ ಆಗ್ಬೋದು, ಇಲ್ಲ ಹಸು ಸಾಕಾಣಿಕೆ ಆಗ್ಬೋದು. ಅದು ಏನೇ ಮಾಡ್ತಾ ಇದ್ರು ಇಲ್ಲಿ ಬರ್ಬೇಕಾದ್ರೆ ಶುಚಿಯಾಗಿ ಬಂದ್ರೇನೆ ಇದು ಬೆಳೆ ಚೆನ್ನಾಗಿ ಬರೋದು. ಅದಕ್ಕೆ ಅವರು ಇದಕ್ಕೆ ರೇಷ್ಮೆ ಜೀವಿಗೆ ಆ ತರ ರೋಗ ಅಂತ ಅವಾಗಿಂದನೂ ಅದನ್ನ ಇದ್ ಮಾಡ್ಕೊ ಬಂದಿರೋ. ಕೆಲವೊಂದು ಜೀವಿಗಳು ಇರುವೆ ಆಗಿರ್ಬೋದು, ಸೊಳ್ಳೆಗಳು ಬರ್ದಾಗ ಪ್ರತಿಯೊಂದು ನೊಣತ್ತವಿಂದನೂ ಇದಕ್ಕೆ ಸೆಕ್ಯೂರಿಟಿ ಇದ್ರೇನೆ ಬೆಳೆ ತೆಗಿಯಕ್ಕಾಗೋದು. ಇಲ್ಲ ಅಂದ್ರೆ ಬಹಳ ಹಾನಿ ಆಗುತ್ತೆ. ಇದು ಮರಿ ಎಲ್ಲ ಎಲ್ಲಿಂದ ತರ್ತೀರಾ, ಹೇಗೆ ಸರ್? ಮೊದಲು ಮೊಟ್ಟೆ ತಂದು ನಾವೇ ಚಾಕಿ ಮಾಡಿ ಮೇಯಿಸ್ತಾ ಇದ್ವಿ. ಇತ್ತೀಚೆಗೆ ಎಲ್ಲಾ ಕಡೆ ಚಾಕಿ ಸೆಂಟರ್ ಅಂತ ಓಪನ್ ಆಗೈತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಿನಿಮಮ್ ಒಂದು 7 ದಿವಸ ಅವ್ರು ಪ್ರೋಸೆಸ್ ಮಾಡಿ, ನಾವು 100 ಮೊಟ್ಟೆ ತಗೊಬಂದು ಮೇಯಿಸ್ತೀನಿ ಅಂದ್ರೆ ಅದರಲ್ಲಿ ಒಂದು 20 ಮೊಟ್ಟೆ ಅಷ್ಟು ಹಾನಿ ಆಯ್ತಾಯ್ತು. ಇರುವೆ ಬಾಯಿಗೆ, ನೊಣಗಳಿಗೆ ಮತ್ತೆ ಹಾನಿ ಆಯ್ತಾರ ಇದಕ್ಕೆ. ಅದಕ್ಕೆ ಅಂತಾನೆ ಒಂದೊಂದು ಸೆಂಟರ್ ಮಾಡ್ಕೊಂಡು ಅವರು ಚೆನ್ನಾಗಿ ತಂದು ಕೊಡ್ತಾವ್ರೆ. ಒಂದು 100 ಮೊಟ್ಟೆಗೆ 4,200 ರೂಪಾಯಿ ಡೋರ್ ಡೆಲಿವರಿ ಪ್ಲಾಟ್ಗೆ ತಂದು ಕೊಡ್ತಾವ್ರೆ. ಅದು 2ನೇ ಜ್ವರದ್ದು ಮರಿ ತಂದು ಕೊಡ್ತಾ ಇರೋದ್ರಿಂದ ನಮ್ಗೆ 7 ದಿವಸದ ಕೆಲಸ ಕಡಿಮೆ ಮಾಡಿದ್ದಾರೆ. ತಿರ್ಗಾ ಅಲ್ಲಿಂದ 7 ದಿವಸದಿಂದ ನಮ್ಗೆ ಇಲ್ಲಿ ತಂದಿ ಕೊಟ್ಮೇಲೆ 7 ದಿವಸದಿಂದ 20 ದಿವಸಕ್ಕೆ ಆಲ್ಮೋಸ್ಟ್ ಗೂಡು ಬಿಚ್ಚಬಹುದು ಸರ್. ನಾವು ಮರಿ ಬಿಟ್ಟ ನಂತರ ಅದಕ್ಕೆ ಸೊಪ್ಪಿನ ನಿರ್ವಹಣೆ ಮಾಡಿ ಯಾವ ರೀತಿ ಎಲೆಗಳನ್ನ ಅದೇ ರೀತಿ ಹಾಕೋದು, ಏನಾದ್ರು ಕಟ್ ಮಾಡಿ ಹಾಕ್ಬೇಕು ಸರ್? ಮೊದಲೆಲ್ಲ ಕಟ್ ಮಾಡಿ ಹಾಕ್ತಾ ಇದ್ವಿ. ಈಗ ಏನಿಲ್ಲ, ಎಲ್ಲ ಸ್ಟಾಲ್ ಟೈಪ್ ಬಂದಿರೋದ್ರಿಂದ ಹಸುಗಳಿಗೆ ಯಾವ ತರ ಮೇವ್ ಹಾಕ್ತಿವಿ ಆ ತರ ತಂದಿ ಹಾಕೋದ್ರಿಂದ ಹಸಿ ಕೆಲಸ ಕಡಿಮೆ ಆಗಿದೆ. ಮತ್ತೆ ಎಷ್ಟು ದಿನಕ್ಕೆ ಗೂಡು ಬರುತ್ತೆ ಸರ್ ಅದು? ಸರ್ ಇದು ಇವಾಗ 2ನೇ ಜ್ವರದ ಮರಿ ನಮ್ಗೆ ಡೋರ್ ಡೆಲಿವರಿ ಕೊಡ್ತಾ ಇರೋದ್ರಿಂದ ಅದರಿಂದ 20 ದಿವಸಕ್ಕೆ ಗೂಡು ಕಟ್ಟುತ್ತೆ ಸರ್. 20 ದಿನ ಕಟ್ಟಿ 30 ದಿವಸಕ್ಕೆಲ್ಲ ಹಾರ್ವೆಸ್ಟ್ ಆಗೋಗಿರುತ್ತೆ ಸರ್, ಮಾರ್ಕೆಟ್ ಆಗೋಗಿರುತ್ತೆ. ಮಾರುಕಟ್ಟೆ ಯಾವ ರೀತಿ ಎಲ್ಲಿಗೆ ತಗೊಂಡು ಹೋಗ್ಬೇಕು? ಎಲ್ಲಾದ್ರೂ ಸ್ಥಳೀಯ ಮಾರುಕಟ್ಟೆ ಏನಾದ್ರು ಇದೆಯಾ ಸರ್ ಇದಕ್ಕೆ? ಸರ್ ಇದು ಜಾಸ್ತಿ ಬೆಳೆದ್ರೆ ನಾವೇ ರಾಮನಗರ ತಗೋಯ್ತೀವಿ. ಯಾಕೆಂದ್ರೆ ಅಲ್ಲೊಂದ್ ಸ್ವಲ್ಪ ರೈಟ್ ಮುಂದೆ ಇರುತ್ತೆ, ಅದೊಂದ್ ಸ್ವಲ್ಪ ಸಾಗರ ಮಾರ್ಕೆಟಿಂಗು. ಇನ್ನು ಕಡಿಮೆ ಇತ್ತು ಅಂದ್ರೆ 1 ಕ್ವಿಂಟಾಲ್ 2 ಕ್ವಿಂಟಾಲ್ ಒಳಗಡೆ ಇತ್ತು ಅಂದ್ರೆ ಮೈಸೂರು ಬಂಡಿಪಾಳ್ಯದಲ್ಲೇ ರೇಷ್ಮೆ ಮಾರುಕಟ್ಟೆ ಐತೆ, ಅಲ್ಲಿಗೆ ಬಿಡ್ತೀವಿ ಸರ್. ಕೆಜಿಗೆ ಯಾವ ರೀತಿ ಸರ್ ಅದು ಸಿಗುತ್ತೆ? ಸರ್ ಅಲ್ಲಿ ಮಿನಿಮಮ್ 150ರಿಂದ ಹಿಡಿದು 650 ತನಕನೂ ಇದೆ. ಈಗ ಬೆಲೆಯಲ್ಲಿ ಬದಲಾವಣೆ ಏನಾದ್ರು ಸರ್ಕಾರದಿಂದ? ಇಲ್ಲ, ಫಿಕ್ಸ್ ಇನ್ನ ಮಾಡಿಲ್ಲ. ಮಾಡಿದ್ರೆ ಬಹಳ ಅನುಕೂಲ ರೈತರಿಗೆ. ಏನಪ್ಪಾ ಅಂದ್ರೆ ಈಗ ವೇರಿ ಆಯ್ತಾ ಇದೆ. ಯಾವ ರೀತಿ ತರಕಾರಿ ಕೆಲವೊಂದು ವೇರಿಯೇಷನ್ ಆಗುತ್ತೆ. ಯಾರು ಚೆನ್ನಾಗಿ ಬೆಳೆದಿರ್ತಾರೆ, ಸೈಜ್ ಇರುತ್ತೆ, ಕಲರ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿ ರೈಟ್ ಆಯ್ತಾ ಇದೆ. ಫಿಕ್ಸ್ ಆದ್ರೆ ರೈತರಿಗೆ ಬಹಳ ಅನುಕೂಲ ಇದೆ. ಹಾಗೆ ನೀವು ಇದು ವರ್ಷದ ಎಷ್ಟು ಬೆಳೆ ಬೆಳಿತೀರಾ ಸರ್? ಸರ್ ಇದು ಅಷ್ಟೇ ಸರ್, ಮಿನಿಮಮ್ ಭೂಮಿ ಜಾಸ್ತಿ ಇದ್ರೆ 12 ಬೆಳೆನೇ ಬೆಳಿಬಹುದು, 2 ಬ್ಯಾಚ್ ಮಾಡ್ಕೊಂಡು. ಭೂಮಿ ಕಡಿಮೆ ಇತ್ತು, ಚೆನ್ನಾಗಿ ಮಾಡ್ಬೇಕು ನಾನು ಅಂದ್ರೆ 6ರಿಂದ 7 ಬೆಳೆ ಬೆಳಿಬಹುದು. ಒಂದು ಬ್ಯಾಚ್ ಅಲ್ಲಿ ನೀವು ಎಷ್ಟು ಆದಾಯ ತಗೊಳ್ತೀರಿ ಸರ್? ಸರ್ ಇದು ಇವತ್ತಿನ ಸಿಚುವೇಶನ್ ಒಂದ್ ಸ್ವಲ್ಪ ಡಲ್ ಆಗಿದೆ. ಮಿನಿಮಮ್ ಒಂದು ಬ್ಯಾಚ್ ಅಲ್ಲಿ 40,000 ಅಂತೂ ತೆಗಿಲೇಬಹುದು ಸರ್ 100 ಮೊಟ್ಟೆಗೆ. ಸರ್ ಈ ಶೆಡ್ ಅಲ್ಲಿ ನೀವು ಎಷ್ಟು ಲೇಬರ್ ಯೂಸ್ ಮಾಡ್ಕೊಳ್ತೀರಾ ಸರ್? ಸರ್ ಇಲ್ಲಿವರೆಗೆ ಯೂಸ್ ಮಾಡಿಲ್ಲ. ಜಾಸ್ತಿ ಮಾಡಿದಾಗ ಈ ಲೇಬರ್ ಬೇಕೇ ಬೇಕಾಗುತ್ತೆ. 300 ಮೊಟ್ಟೆ ಮೇಯಿಸೋಷ್ಟು ಕೆಪಾಸಿಟಿ ಇದೆ ಇದು ಸೆಡ್ಡು. ನಾವು 100 ಮೊಟ್ಟೆ ಮೇಯಿಸ್ತಾ ಇರೋದ್ರಿಂದ ಲೇಬರ್ ತಗೊಂಡಿಲ್ಲ. ಹೌದು, ಮಾಡ್ತಾ ಇದ್ವಿ. ಇದನ್ನ ದೊಡ್ಡ ಪ್ರಮಾಣದಲ್ಲಿ ಇವಾಗ ಈ ಮನೆಗೆ 3 ಎಕರೆ ಸೊಪ್ಪು ಬೇಕು. ನಾವು 1 ಎಕರೆ ಸೊಪ್ಪು ಮಾಡಿರೋದ್ರಿಂದ ಲೇಬರ್ ಹೋಗಿಲ್ಲ. 3 ಎಕರೆ ಮಡಗ್ತು ಅಂದ್ರೆ 1.5 ಎಕರೆ 2 ಬ್ಯಾಚು 150-200 ಮೊಟ್ಟೆ ಮಡಗ್ದಾಗ ಲೇಬರ್ ಬೇಕೇ ಬೇಕು. ಹಂಗಾಗಿ ಇರೋದ್ರಲ್ಲಿ ಲೇಬರ್ ಬೇಡ ಅಂತ 100-100 ಮೊಟ್ಟೆ ನಾವೇ ಮಾಡ್ತಾ ಇರೋದ್ರಿಂದ ಮೇಂಟೈನ್ ಆಯ್ತು. ಸರ್ ಇವತ್ತೊಂದಿನ ಹಳ್ಳಿಗಾಡು ಪ್ರದೇಶಗಳಲ್ಲಿ ನಮ್ಮ ಯುವಕರು ಎಲ್ಲ ಸಿಟಿ ಜೀವನ ಇಷ್ಟಪಡ್ಕೊಂಡು ಈ ವ್ಯವಸಾಯನ ಬಿಟ್ಟು ಸಿಟಿಗೆ ಹೋಗ್ತಾ ಯುವಕರಿಗೆ ನೀವು ಏನು ಸಂದೇಶ ಕೊಡ್ತೀವಿ ಸರ್? ಸರ್ ಸ್ವಂತ ಭೂಮಿ ಇದ್ರೆ ನಾವು ದುಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಸರ್. ಅಲ್ಲಿ ಚಿಕ್ಕದ್ರಿಂದ ದೊಡ್ಡದ್ ಮಾಡ್ಬೋದೇ ಹೊರತು ದೊಡ್ಡದನ್ನ ತಂದು ಚಿಕ್ಕದ್ ಮಾಡ್ಕೊಳ್ಳೋದಕ್ಕೆ ಪ್ರಯೋಜನ ಇಲ್ಲ ಸರ್. ನೀವು ಏನೇ ಮಾಡಿದ್ರು ಇವಾಗ ಒಂದ್ ನಾನು ನಾಟಿ ಕೋಳಿ ಸಾಕ್ತೀನಿ, ನಮ್ ಸ್ವಂತ ಲ್ಯಾಂಡ್ ಒಂದ್ ಎಕರೆ ಇತ್ತು ಅಂದ್ರೆ ಅಲ್ಲಿ ಬರೀ 1ರಿಂದ ಸ್ಟಾರ್ಟ್ ಮಾಡಿದ್ರು 1 ವರ್ಷಕ್ಕೆ 100 ಕೋಳಿ ಆಗೇ ಆಗುತ್ತೆ ಸರ್.
ಯಾವುದೇ ಒಂದು ಬೀಜ ಆಗಲಿ ಒಂದು ಬಿತ್ತನೆ, ಇವಾಗ ಒಂದ್ ಜೋಳ ಹಾಕಿದ್ರೆ ಅದ್ರಲ್ಲಿ 300 ಜೋಳ ಬರುತ್ತೆ, ಒಂದ್ ಭತ್ತ ಹಾಕಿದ್ರೆ ಅದ್ರಲ್ಲಿ 500 ಭತ್ತ ಬರುತ್ತೆ. ಹಂಗಾಗಿ ಒಂದ್ ಕೋಳಿ ಸಾಕಿದ್ರು ಒಂದು ವರ್ಷಕ್ಕೆ ಮಿನಿಮಮ್ 100 ಕೋಳಿ ಮಾಡ್ಬೋದು ಸರ್. ಅದು ಆಸಕ್ತಿ ಪಟ್ಟು ಮಾಡ್ಬೇಕು. ನಾನು ಹೇಳಿದ್ ಏನಂತ ಹೇಳಿದ್ರೆ, ಈಗಿನ ಯುವಕರು ಏನು ಹೊರಗಡೆ ಫ್ಯಾಕ್ಟ್ರಿ ಮತ್ತೊಂದು 10,000 20,000 ಸಂಬಳಕ್ಕೋಸ್ಕರ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಸಂದೇಶ, ನಿಮ್ಮ ಕೃಷಿ ಬಗ್ಗೆ ಒಂದು ಸಂದೇಶ ಹೇಳಿ, ಏನು ಯುವಕರಿಗೆ ಏನು ಸಂದೇಶ ಹೇಳ್ತಾರೆ ಹೇಳಿ. ಏನ್ ಸಂದೇಶ ಹೇಳ್ಬೇಕು ಅಂದ್ರೆ, ನಮ್ ಸ್ವಂತ ಪ್ಲಾಟ್ ಇದ್ದಿ ಮಾಡೋರ್ಗೆ ಸರ್ ಇದು. ಇವಾಗ ನಾನ್ ಮಾಡ್ತಾ ಇದ್ದಿಲ್ಲ ಈ ತರ ಸಮಗ್ರ ಕೃಷಿ ಮಾಡ್ಕೊಂಡ್ರೆ ಒಂದ್ ಹೋದ್ರೂ ಒಂದ್ ಬಂದೇ ಬರುತ್ತೆ. ಒಂದನ್ನೇ ನೆಮ್ಕೊಂಡ್ ಮಾಡ್ಬಾರ್ದು. ಈ ತರ ಎಲ್ಲ ಮಾಡಿದ್ರೆ ಅದೇ ಇದ್ದೇ ಇದೆ ಖಂಡಿತ. ಯಾರಾದ್ರೂ ಶುಂಠಿ ಹಾಕಿದ್ರೆ ಶುಂಠಿನ ಬೆಳೀತಕ್ಕಂಥದ್ದು, ಯಾರಾದ್ರೂ ಹತ್ತಿ ಹಾಕಿದ್ರೆ ಹತ್ತಿನ ಬೆಳೀತಕ್ಕಂಥದ್ದು, ಬಾಳೆ ಹಾಕಿದ್ರೆ ಬಾಳೆನ ಬೆಳೀತಕ್ಕಂಥದ್ದು. ಅಂದ್ರೆ ಒಂದ್ 3 ಎಕರೆ ಜಮೀನು ಇದ್ದಿದ್ರೆ ಅದರಲ್ಲಿ ಕೃಷಿ ಆಗಿರ್ಬೋದು, ಅದರಲ್ಲಿ ಬಾಳೆ ಬೆಳೀತಕ್ಕಂಥದ್ದು, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ, ಈ ರೀತಿ ಸಾಕಣೆ ನಾವು ಮಾಡಿದ್ರೆ ಹೌದು. ಇವಾಗ ಒಂದು ಬೆಳೆಯಲ್ಲಿ ನಾವು ಏನಾದ್ರೂ ಲಾಸ್ ಆದಂತ ಸಂದರ್ಭದಲ್ಲಿ ಒಂದು ಬೆಳೆಯಲ್ಲಿ ನಾವು ಆದಾಯವನ್ನು ಪಡ್ಕೊಳ್ಬೋದು. ಇವಾಗ ನಮ್ಮಲ್ಲಿ ವರ್ಷದ ಬೆಳೆನೂ ಇದೆ. ಅರ್ಶನ ಅಡಿಕೆ ತೋಟದಲ್ಲಿ ಸ್ವಂತ ಲೀಸ್ಗೆ ಹಾಕೊಂಡು ಬೇರೆ ಕಡೆ ಬೋಗ್ಯ ಗುತ್ತಿಗೆ ಕೊಟ್ಕೊಂಡು ಆ ಕಡೆ ಬಾಳೆನೂ ಬೆಳಿತಿದೀವಿ. ಅದು ವರ್ಷದ ಬೆಳೆನೆ. ಇವೆಲ್ಲಾದ್ರ ಮಧ್ಯ ಈ 2 ತಿಂಗಳ ಬೆಳೆ ಕೋಳಿ ಮತ್ತೆ ರೇಷ್ಮೆ, ಇದ್ರ ಮಧ್ಯ ಹಸು ಸಾಕಾಣಿಕೆ, ಅದು ತಿಂಗಳಿಗೆ 2 ಬ್ಯಾಚ್ ಬರೋಂಥದ್ದು, 15 ದಿವಸಕ್ಕೆ ಒಂದು ಪೇಮೆಂಟ್ ಬರೋಂಥದ್ದು. ಇದ್ರ ಮಧ್ಯದಲ್ಲಿ ನಾಟಿ ಕೋಳಿ ವಾರಕ್ಕೆ 15 ದಿವಸಕ್ಕೆ ನಮ್ಗೆ ಖರ್ಚಿಗೆ ಬೇಕು ಅಂದಾಗ ಸಂತೆಯಲ್ಲಿ ಮಾರುಕಟ್ಟೆಗೆ ಹೋಗಿ ಮಾರೋದು ಬರೋಂಥದ್ದು. ಹಂಗಾಗಿ ಮಾಡ್ಬೋದು ಸರ್. ಈ ತರ ಸಮಗ್ರ ಕೃಷಿಲಿ ಲಾಭ ಇದೆ. ಏನಪ್ಪಾ ಅಂದ್ರೆ ಸ್ವಂತ ನಮ್ ಪ್ಲಾಟ್ ಅಲ್ಲೇ ಮಾಡಿದಾಗ ಅದು ಬರುತ್ತೆ ಕಾರ್ಯರೂಪಕ್ಕೆ. ಬೇರೆ ಭೂಮಿಲಿ ಇದೆ ಇಷ್ಟೆಲ್ಲ ಮಾಡ್ತೀನಿ ಅಂದ್ರೆ ಅವ್ರು ಅವಕಾಶ ಕೊಡಲ್ಲ. ಅಳತೆ ಬಂದು 40x6 ಇದೆ, 6x5 ಇದೆ. ಹಿಂಗೆ ಒಂದು ಮರಿ ಬಂದು 2.5 ಇಂಚ್ ಇದೆ. ಅದು ಎಷ್ಟು ತಿರುಗಿ ಮೇಯುತ್ತೆ ಅಷ್ಟು ವಿಸ್ತೀರ್ಣ ಕೊಡ್ಲೇಬೇಕು ರೇಷ್ಮೆಗೆ. ಹಂಗಾಗಿ ಒಂದು ಮೊಟ್ಟೆಗೆ ನಾವು 400 ಹುಳ ಕೌಂಟ್ ಬರುತ್ತೆ. ಹಂಗಾಗಿ 100 ಮೊಟ್ಟೆಗೆ ಒಂದು 40,000 ಹುಳ ಬರುತ್ತೆ. ಅಂತದ ಈ ಮನೇಲಿ ಮಿನಿಮಮ್ ಒಂದು 300 ಮೊಟ್ಟೆ ಮೇಯಿಸೋ ಅಷ್ಟು ಕೆಪಾಸಿಟಿ ಇದೆ. ಅಷ್ಟಕ್ಕೆ ಜಾಗ ಮಾಡ್ಕೊಂಡಿದೀವಿ ನಾವು. ಇದಕ್ಕೆ ತಟ್ಟೆ ಏನಾದ್ರು ಹಾಕೋಬೇಕು ಸರ್? ತಟ್ಟೆ ಪದ್ಧತಿ ಇಲ್ಲ, ಚಂದ್ರಿಕೆ ಪದ್ಧತಿ ಇದೆ. ಚಂದ್ರಿಕೆ ಮೊದಲು ಬಿದಿರಿನಲ್ಲಿ ಇಡದಂತ ಚಂದ್ರಿಕೆಗಳು ಇರ್ತಿತ್ತು, ಈಗ ಬದಲಾವಣೆ ಆಗಿದೆ. ಮೊದ್ಲು ಕತ್ತರಿಸಿ ಮೇವ್ ಹಾಕ್ಬೇಕಾಯ್ತು, ಈಗ ಗರಿ ರೋಪಣೆ ಹಾಕ್ಬೇಕಾಗಿರೋದ್ರಿಂದ ಚಂದ್ರಿಕೆ ಟೈಪ್ ಇದೆ. ಅದೇ ಮೇಕ್ ಹತ್ಕೊಂಡು ಕಟ್ಟುತ್ತೆ ಸರ್. ಅದ್ಭುತ ಸರ್. ಇದು ಯಾವ ತರ ಸರ್? ಇದೆಲ್ಲ ನೆಟ್ ತರ ಇದೆಯಲ್ಲ ಸರ್? ಇದು ನೆಟ್ ಮೇಲೆ ಪೇಪರ್ ಹಾಸ್ಬೇಕು. ಇದು ಕೆಳಗಡೆ ಬೀಳೋದಿರ್ಲಿ ಅಂತ ಮಾಡಿರೋಂಥದ್ದು ಸರ್. ಇದು ಇದೊಂಥರ ಇದೆಯಲ್ಲ ಸರ್? ಇದಕ್ಕೆ ಅದು ಹಾಕಿಲ್ಲ, ನೆಟ್ ಖಾಲಿ ಆಗಿದೆ. ಹಂಗಾಗಿ ಬರೀ ದಾರ ಬಿಟ್ಟಿದ್ವಿ, ಮೇಲ್ ಪೇಪರ್ ಬಿಡ್ತೀವಿ. ತಟ್ಟೆ ಪದ್ಧತಿ ಅಂತ ಹೇಳ್ತಿದ್ರಲ್ಲ, ತಟ್ಟೆ ಬದಲು ಹೌದು ಚಂದ್ರಿಕೆ ಇದೆಯಲ್ಲ ಅದು. ಇದು ಚಂದ್ರಿಕೆ ಅಂತ. ಬನ್ನಿ ಸರ್, ಮತ್ತೆ ಇನ್ಯಾವ ಬೆಳೆಗಳ ಬಗ್ಗೆ ನಮ್ಗೆ ಒಂದಷ್ಟು ಮಾಹಿತಿ ಕೊಡ್ತೀರಾ ಸರ್? ಅರ್ಶನ ಹಾಕಿದೀವಿ. ಎಷ್ಟು ಎಕರೆ ಹಾಕಿದ್ರಿ ಸರ್? ಸರ್ ಅರ್ಶನ 1.5 ಎಕರೆ ಇದೆ. ಅದು ಲೀಜ್ ಭೂಮಿಗೆ ಹಾಕಿದ್ವಿ. ಎಕರೆಗೆ ಅರ್ಶನ ಎಷ್ಟು ಬಿತ್ತನೆ ಬೇಕಾಗುತ್ತೆ ಸರ್? ಸರ್ ಎಕರೆಗೆ 7 ಕ್ವಿಂಟಲ್ ಹಾಕ್ಬೇಕು. ನಾವು ಸ್ವಂತ ಬಿತ್ತನೆ ಒಂದು 8 ಕ್ವಿಂಟಲ್ ವರೆಗೂ ಹಾಕ್ತಿವಿ. ಸಾಲು 1 ರಿಂದ 1.5 ಅಡಿ ಇದೆ. ಮಿನಿಮಮ್ ಒಂದು ವರ್ಷದಲ್ಲಿ 1.5 ಎಕರೆಗೆ ಒಂದು 30 ರಿಂದ 40 ಕ್ವಿಂಟಲ್ ಬೆಳಿತೀವಿ ಸರ್. ನಮ್ಮ ಇದಕ್ಕೆ ಯಾವ್ದೇ ಒಂದು ಫರ್ಟಿಲೈಸರ್ ಹೋಗದೆ ಬರೀ ನಮ್ಮ ಇದ್ರಲ್ಲಿ ಮಾಡಿರೋದ್ರಿಂದ ಇಷ್ಟು ಈಲ್ಡ್ ಇದೆ. ಸೊ ಇದು ಈಗೆಲ್ಲ ಬರೀ ಶುಂಠಿ ಅಂತ ಬೆಳೆದು ಸ್ವಲ್ಪ ಕೆಲವೊಂದು ಅರಿಶಿನ ಬೆಳೆಯೂ ಕೂಡ ಕಡಿಮೆ ಆಗ್ತಿದೆ ರೈತರು. ಹೌದೌದು. ಅದನ್ನು ಕೂಡ ಅಂದ್ರೆ ಶುಂಠಿಯ ಜೊತೆಗೆ ಕೆಲವೊಂದು ಅರಿಶಿನವನ್ನು ಕೂಡ ನಾವು ಬೆಳಿಬೇಕಾಗತ್ತೆ. ಮತ್ತೆ ಗೊಬ್ಬರದ ನಿರ್ವಹಣೆ ಸರ್, ಏನೆಲ್ಲ ಗೊಬ್ಬರಗಳು ಹಾಕ್ಬೇಕು ಸರ್? ಅದಕ್ಕೆ ನಮ್ ತೋಟದಲ್ಲೇ ಇರೋದ್ರಿಂದ ಹಸು ಕೋಳಿದು ಎಲ್ಲ ಹಾಕಿ ಮಾಡಿರೋದ್ರಿಂದ ಬೆಳೆ ಚೆನ್ನಾಗ್ ಬರ್ತಾ ಇದೆ. ಮತ್ತೆ ನಾವು ಮೂಟೆ ಗೊಬ್ಬರಕ್ಕೆ ಹೋಗಿಲ್ಲ, ರಾಸಾಯನಿಕ ಹೋಗಿಲ್ಲ. ಹಂಗಾಗಿ ಇರೋದ್ರಲ್ಲಿ ಮಿನಿಮಮ್ ಒಂದು ಎಕರೆಗೆ 30 ಕ್ವಿಂಟಲ್ ಗ್ಯಾರಂಟಿ ಬೆಳಿತೀವಿ ಸರ್. ಏನಾದ್ರೂ ರೋಗ ಬಂದ ಸಂದರ್ಭದಲ್ಲಿ ರೋಗ ಇದೆ, ಅದಕ್ಕೆಲ್ಲ ತಯಾರು ಮಾಡ್ಕೊಳ್ತೀರಾ ಇಲ್ಲ ರಾಸಾಯನಿಕ? ಇಲ್ಲ ರಾಸಾಯನಿಕ 1 ಟೈಮ್ ಸ್ಪ್ರೇ ಮಾಡಿದೀವಿ. ಹಂಗಾಗಿ ಮಾಡ್ಬೋದು ಸರ್, ಏನಿಲ್ಲ ಜೊತೆಲಿ ಎಲ್ಲ ಮಾಡಿದ್ರೇನೆ. ಇದು ಎಷ್ಟು ಒಂದು 7 ತಿಂಗಳು 8 ತಿಂಗಳು ಬರುತ್ತಾ? ಹೌದು ಸರ್, ಇದು 10 ತಿಂಗಳು ಬೆಳೆ. 10 ತಿಂಗಳು ಬೆಳೆ ಇದು. ನಿರ್ವಹಣೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಅದನ್ನ ಕಿತ್ತು ಅದನ್ನ ಬೇಯಿಸಿ ನಾವು ಕೆಲವೊಂದು ಈರೋಡ್ ಅಂತ ಮಾರುಕಟ್ಟೆ ಇರುತ್ತೆ, ಅಲ್ಲಿ ತೆಗೆದುಕೊಂಡು ಹೋಗಿ ಕೊಡ್ಬೇಕು ಅಂತ ಕೇಳಿದ್ವಿ. ಎಷ್ಟು ಅದು ಬೆಲೆಯಲ್ಲಿ ವೇರಿಯೇಷನ್ ಆಗುತ್ತೆ ಸರ್? ಬೆಲೆಯಲ್ಲಿ ವೇರಿಯೇಷನ್ ಆಗುತ್ತೆ, ಮತ್ತೆ ಮಾಲಲ್ಲಿ ಡಿಪೆಂಡ್ ಆಗುತ್ತೆ. 3 ಎಕರೆ ಜಮೀನ್ ಇದೆಯಲ್ವಾ, ಇದರಲ್ಲಿ ಅರಿಶಿನ ಬೆಳೆದಿದ್ದೀರಾ, ಮೀನುಗಾರಿಕೆ,
ಮತ್ತು ಕೋಳಿ ಸಾಕಾಣಿಕೆ, ರೇಷ್ಮೆ, ಈ ರೀತಿಯಾಗಿ ಅನೇಕ ಬೆಳೆಗಳನ್ನು ಬೆಳೆದಿದ್ದೀರಲ್ವಾ? ಹೌದು ಸರ್. ಖರ್ಚೆಲ್ಲ ಕಳೆದು ನೀವು ವರ್ಷಕ್ಕೆ ಎಷ್ಟು ಆದಾಯವನ್ನು ಮಾಡ್ಬೋದು ಎಂಬುದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಸರ್ ಇಲ್ಲಿ ಏನಾಗಿದೆ ಅಂದರೆ ಎಲ್ಲಾನು ಸಮಗ್ರ ಕೃಷಿ ಮಾಡಿರೋದ್ರಿಂದ ಒಂದೇ ಅಮೌಂಟ್ ಸಿಗ್ತಾ ಇಲ್ಲ ನಮಗೆ. ಬ್ಯಾಚ್ ಸಿಗ್ತಾ ಇರೋದ್ರಿಂದ ಮಿನಿಮಮ್ ಒಂದು 8 ಬ್ಯಾಚ್ ರೇಸ್ ಮೇಲೆ ಮಾಡ್ತಾ ಇದ್ದೀನಿ ಸರ್. ಒಂದು 40,000ದಂಗೆ ಅದೊಂದು ಕೌಂಟ್ ಹಾಕೊಳ್ಳಿ. ಇದು ಒಂದು ಮಿನಿಮಮ್ ಅಂದರೂ 1.5 ಎಕರೆಗೆ 30 ಕ್ವಿಂಟಲ್ ಬೆಳೆತೀನಿ ಸರ್ ಅರ್ಶಿನ. ಅದು ಇವತ್ತಿನ ರೈಟಲ್ಲಿ ಒಂದು 15,000 ಇದೆ. ಇನ್ನು ಮೀನು ಸಾಕಾಣಿಕೆ ಅದು ಹಾರ್ವೆಸ್ಟ್ ಆಗಿಲ್ಲ, ಅದು ಮಿನಿಮಮ್ ಇವತ್ತಿನ ಲೆಕ್ಕಾಚಾರದಲ್ಲಿ 1 ಟನ್ ಬರುತ್ತೆ ಅಂತ ಇದು ಮಾಡ್ಕೊಂಡಿದ್ವಿ. ಇನ್ನು ಕೋಳಿಲಂತೂ 5 ಬ್ಯಾಚ್ ಇವಾಗ ಮಾಡಿದ್ದೀನಿ ನಾನು. 13ನೇ ಬ್ಯಾಚ್ ಇದು 2.5 ವರ್ಷ ನಡೀತಾ ಇದೆ ಚೆನ್ನಾಗಿ ಮಾಡಿರೋದಕ್ಕೆ. ಅದು ಕಳೆದು ಉಳಿದು 1 ಲಕ್ಷ ಅಂತೂ ಪಕ್ಕ ಬರ್ತಾ ಇದೆ. ಟೋಟಲ್ ಎಲ್ಲದ್ರಿಂದ ಮಿನಿಮಮ್ ಒಂದು 10ರಿಂದ 11 ಲಕ್ಷ ಮಾಡ್ತಾ ಇದ್ದೀನಿ ಸರ್. ಅಂದರೆ ಸಮಗ್ರ ಕೃಷಿಲಿ ಆದಾಯವನ್ನು ರೈತರು ಪಡಿಲೇಬಹುದು ಎಂಬುದಾಗಿ ವೀಕ್ಷಕರಿಗೆ ತಿಳಿಸ್ತೀರಲ್ವಾ? ಹೌದು. ಕೋಳಿಯಿಂದ, ಹಸುವಿಂದ, ರೇಷ್ಮೆಯಿಂದ, ವ್ಯವಸಾಯ ಜೊತೆಲಿ ಅರಿಶಿನ ಬಾಳೆಯಿಂದ ಮಾಡ್ತಾ ಇರೋದ್ರಿಂದ ಒಂದು 3 ಎಕರೆ ಪ್ಲಸ್ 1.5 ಎಕರೆ 4.5 ಎಕರೆಯಲ್ಲಿ ಒಂದು 10 ಲಕ್ಷದವರೆಗೂ ಮಾಡ್ತಾ ಇದ್ದೀನಿ ಸರ್. ಒಂದು ಬೆಳೆಯಲ್ಲಿ ಏನಾದರೂ ನಷ್ಟ ಆದಂಥ ಸಂದರ್ಭದಲ್ಲಿ ಒಂದು ಬೆಳೆಯಲ್ಲಿ ಹೌದು ಆದಾಯ ಒಂದು 75 ತೆಂಗಿನ ಮರ ಇದೆ, ಅದು ವರ್ಷದಲ್ಲಿ 1.5 ಲಕ್ಷ ಬರುತ್ತೆ. ನಾವೇ ಎಳ್ನೀರು ಕುಯ್ಸ್ಕೊಂಡ್ರು. ಇನ್ನು ಅಡಿಕೆ ಒಂದು 600 ಇದೆ, ಬರೀ ಬಾರ್ಡ್ರಲ್ಲಿ ಹಾಕಿರೋಂಥದ್ದು. ಅದು ವರ್ಷದಲ್ಲಿ ಒಂದು ಮಿನಿಮಮ್ 60,000 ಸಿಗ್ತಾ ಇದೆ ಸರ್. ಹಂಗಾಗಿ ಎಲ್ಲದ್ರಿಂದ ಒಂದು 10 ಲಕ್ಷ ಅಂತೂ ಮಾಡ್ತಾ ಇದ್ದೀನಿ ಸರ್. ಎಲ್ಲ ರೈತರು ಕೂಡ ನಿಮ್ಮ ಒಂದು ಕೃಷಿಯನ್ನು ನೋಡಿ ಅವರು ಕೂಡ ತಮ್ಮ ಭೂಮಿಯಲ್ಲಿ ಅಳವಡಿಸಿಕೊಂಡಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಉತ್ತಮ ಆದಾಯವನ್ನು ಪಡೆದು ಒಂದು ಜೀವನವನ್ನು ಸಾಗಿಸ್ಬೋದು ಎಂಬುದಕ್ಕೆ ನಾನು ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತೀನಿ ಸರ್. ಸಮಗ್ರ ಕೃಷಿ ಮಾಡಿ ಪ್ರಶಸ್ತಿನೂ ಪಡೆದಿದ್ದಾರೆ. ಮತ್ತು ಅವ್ರ ಮನೆ ಹೇಗಿದೆ ಅಂತ ನೋಡೋದ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಹಾಂ ಸರ್, ಏನೋ ಪ್ರಶಸ್ತಿ ಇದೆ, ಯಾವುದಕ್ಕೋಸ್ಕರ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್? ಸರ್ ಇದು ಸಮಗ್ರ ಕೃಷಿ ಮಾಡ್ತಾ ಇರೋದ್ರಿಂದ ನಮ್ಮ ಊರ್ನವರು ರವಿ ಅವರು ಗಾಯಕರು ಮತ್ತೆ ಬಂದು ಭೇಟಿ ಮಾಡಿ, ಇಲ್ಲ ಸರ್ ನೀವು ಬರಲೇಬೇಕು ಅಂತ ಅಂದು ಈ ಪ್ರಶಸ್ತಿನ ಕೊಟ್ಟರು ಸರ್. ಅತ್ಯುತ್ತಮ ಪ್ರಶಸ್ತಿ ರೈತ ಅಂದ್ಬಿಟ್ಟು ಪ್ರಶಸ್ತಿ ಕೊಟ್ಟರು ಸರ್. ಅಂದರೆ ಒಳ್ಳೆ ಬೆಳೆಗಳನ್ನ ಬೆಳೆಯೋದು ಬೇರೆ ಮಾದರಿಯಾದಂಥ ರೈತರಿಗೆ ಈ ಥರ ಪ್ರಶಸ್ತಿಗಳನ್ನ ಕೊಡ್ತಾರೆ ಸರ್. ಹೌದು ಕೊಡ್ತಾರೆ ಸರ್. ಹಂಗಾಗಿ ನಮ್ಮನ್ನು ಕರೆಸಿ ಇಲ್ಲಿ ಬಂದು ವಿಸಿಟ್ ಆಗಿ ಎಲ್ಲಾ ಬೆಳೆಗಳನ್ನ ನೋಡಿ ಅವರು ಸುಧಾ ಅತ್ಯುತ್ತಮ ರೈತ ಇವ್ರಿಗೂ ಪ್ರಶಸ್ತಿ ಕೊಡಿ ಅಂದ್ಬಿಟ್ಟು ಕರೆಸಿ ಕೊಟ್ಟರು ಸರ್, ಸನ್ಮಾನ ಮಾಡಿ. ಥ್ಯಾಂಕ್ ಯು ಸರ್. ಒಳ್ಳೆ ಎಲ್ಲರಿಗೂ ಒಳ್ಳೆ ಉತ್ತಮ ಮಾಹಿತಿ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಸರ್. ನಮ್ಮ ಇವರು ಸರ್ ಬನ್ನಿ ಸರ್. ನಮ್ಮ ಇವ್ರ ಕಡೆಯಿಂದನೂ ಒಂದಷ್ಟು ಮಾಹಿತಿಗಳು ಮತ್ತು ನಾವು ಈ ಊರಿಗೆ ಬರೋದಕ್ಕೆ ಕಾರಣ ಜನಾರ್ದನ್ ಅಂತ ಅಂದ್ಬಿಟ್ಟು ಅವರು ಮತ್ತು ರವಿ ಸರು, ನೀವು ಸರ್ ನಮಗೆ ತುಂಬ ಕಾರಣಕರ್ತರು. ಯಾಕೆಂದರೆ ನಿಮ್ಮಿಂದನೇ ನಾವು ಬರಬೇಕಾಗಿತ್ತು. ಇವತ್ತು ಬಂದಿದ್ದೀವಿ. ಬಂದು ಒಂದು ಒಳ್ಳೆ ಮಾಹಿತಿ ತಿಳ್ಕೊಂಡಂಗಾಗಿದೆ. ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಒಂದಷ್ಟು ಮಾಹಿತಿ ತಿಳಿಸ್ದಂಗೆ ಆಗುತ್ತೆ. ಅಕಸ್ಮಾತಾಗಿ ಏನಾರ ಮಾಹಿತಿ ಕೇಳಿಕೊಂಡು ಏನಾರ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮ ನಂಬರ್ ಹೇಳ್ಬಿಡಿ ಸರ್ ನನಗೆ. 8861538231 ಸರ್ ನನ್ನ ನಂಬರು. ಸರಿ ಸರ್. ಏನೇ ಡೌಟ್ ಇದ್ರು 24x7 ನಾನು ಕಾಲ್ ಪಿಕ್ ಮಾಡ್ತೀನಿ, ಮಾಡಿ ಸರ್. ಯಾರೇ ಆದರೂ ಸರಿ, ಏನಾದ್ರು ಮಾಹಿತಿಲಿ ತಪ್ಪಾಗಿದ್ರೆ ಸರಿ ಸರ್. ಥ್ಯಾಂಕ್ ಯು ಸರ್.